ಈಗ ನಾವು ಮುಂದಿನ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಈ ದಿವಸದ ಈ ದೇವದೂತರ ಶಾಸ್ತ್ರ ಅಧ್ಯಯನಕ್ಕೆ ಅನುಕೂಲವಾಗುವ ಹಾಗೆ ದೇವರ ವಾಕ್ಯದಲ್ಲಿ ನನ್ನೊಂದಿಗೆ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 16ರಿಂದ 18ರವರೆಗೆ ವಾಕ್ಯವನ್ನು ಓದಿಕೊಳ್ಳೋಣ. ದಯಮಾಡಿ ನನಗೆ ವಾಕ್ಯವನ್ನು ಓದಿ ಸಹಾಯ ಮಾಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂದಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿಯೇ ಅದು ಬಿಟ್ಟು ಹೋಯಿತು. ಥ್ಯಾಂಕ್ ಯು ಅಕ್ಕ. ನಾವು ಈ ವಾಕ್ಯ ಭಾಗದಲ್ಲಿ ನಾನು 10-12 ದಿನದಲ್ಲಿ ನಡೆದಂತ ಆ ಎಪಿಸೋಡ್ ನಲ್ಲಿ ನಾನು ಮಾಡಿದ್ದು ಇಷ್ಟೇ. ದೇವದೂತರಿಗೂ ದೆವ್ವಗಳಿಗಿರುವ ವ್ಯತ್ಯಾಸವನ್ನ ಹಂತವಾಗಿ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಸುಮಾರು 8 ವ್ಯತ್ಯಾಸಗಳನ್ನ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ. ವ್ಯತ್ಯಾಸಗಳಲ್ಲಿ ಒಂದು ಭಾಗ, 8ನೇ ವ್ಯತ್ಯಾಸದಲ್ಲಿ ಮತ್ತೊಂದು ಭಾಗವನ್ನ ಈ ದಿನ ನಾನು ಈ ವಾಕ್ಯದ ಮೂಲಕ ತಿಳಿಸಲು ನಾನು ಇಚ್ಛೆ ಪಡ್ತೇನೆ. ನಾವು ಗಮನಿಸುವಾಗ ಬ್ರದರ್ ಮ್ಯೂಟ್ ಮಾಡಿ. ಬ್ರದರ್ ಶಿವಪ್ರಸಾದ್, ಯು ಕ್ಯಾನ್ ಮ್ಯೂಟ್ ಎವ್ರಿವನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಬಳಿಕ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಪೌಲ ಶೀಲರು ಇಬ್ರು ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಗಾರುಡಗಾರ್ತಿ ಇಲ್ಲವೇ ಕಣಿ ಹೇಳುವವಳು ಎಂಬುದಾಗಿ ಒಬ್ಬ ಹೆಂಗಸು, ಆಕೆಗೆ ಕಣಿ ಹೇಳುವಂಥದ್ದು, ಮುಂದೆ ಆಗುವಂಥದ್ದು, ಮುಂದೆ ನಡೆಯುವಂಥದ್ದನ್ನ ಅಟ್ ಪ್ರೆಸೆಂಟ್ ಕಂಡೀಷನ್ ಅಂಡ್ ಫ್ಯೂಚರ್ ಕಂಡೀಷನ್ಸ್ ಅದರ ಬಗ್ಗೆ ಹೇಳುವಂತ ಜ್ಞಾನ ಅವಳಿಗಿದೆ. ಅವಳನ್ನೇ ಗಾರುಡಗಾತಿ ಇಲ್ಲವೇ ಕಣಿ ಹೇಳುವವಳು ಅಂತ. ನಮ್ಮ ದೇಶದಲ್ಲೂ ಕೂಡ ಆ ರೀತಿಯ ಜನರು ಇದ್ದಾರೆ, ಅನೇಕ ಕಡೆ ಆ ಜನರು ಇದ್ದಾರೆ. ಆ ದಿವಸ ಆ ಸ್ಥಳದಲ್ಲಿಯೂ ಕೂಡ ಅಂತವರು ಇದ್ರು. ಅವರು ಏನು ಮಾಡ್ತಾ ಇದ್ದಾರೆ, ಇವರನ್ನ ನೋಡಿ ಅವಳು ಅವರನ್ನು ಹಿಂಬಾಲಿಸಿಕೊಂಡು ಹೋಗಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ಒಂದು ಸಾಕ್ಷಿ ಕೊಡ್ತಾ ಇದ್ದಾಳೆ. ನಿಜವಾದ ಸಾಕ್ಷಿ ಅದು. ಅವಳು ಕೊಡ್ತಿರತಕ್ಕಂಥ ಸಾಕ್ಷಿ ನಿಜವಾದದ್ದೇ. ಏನು? ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು. ಹೌದಾ ಅಲ್ವಾ? ಇಸ್ ಇಟ್ ಕರೆಕ್ಟ್? ಅವಳು ಸರಿಯಾಗಿ ಕಣಿ ಹೇಳ್ತಾ ಇದ್ದಾಳೆ. ಇವಳು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾಗುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲರನ್ನು ನೇಮಿಸಿದ್ದು ಈ ಲೋಕದಲ್ಲಿ ರಕ್ಷಣೆಯ ಮಾರ್ಗವನ್ನ ಸಾರುವುದಕ್ಕಾಗಿಯೇ ಎಂದು ಕೂಗುತ್ತಿದ್ದಳು. ಅವಳಿಗೆ ಅದೇ ಹೇಳೋದೇ ಕೆಲಸ. ಅವ್ರು ಹೋಗುವಾಗ ಅವರಿಂದ ಫಾಲೋ ಮಾಡಿಕೊಂಡು ಹಿಂಬಾಲಿಸಿಕೊಂಡು ಅದನ್ನ ಹೇಳುವಂಥದ್ದು ಅವಳ ಕೆಲಸ. ಇವಳು ಅದೇ ರೀತಿ ಅನೇಕ ದಿವಸದಿಂದ ಆ ರೀತಿ ಕೂಕೊಂಡು ಹೇಳ್ತಾ ಇರೋ ವಿಚಾರವನ್ನ ಕೇಳಿದಾಗ ಪೌಲಶೀಲರಿಗೆ ಸಂತೋಷ ಏನಾಗ್ಲಿಲ್ಲ, ಬೇಸರಿಕೆ ಆಯ್ತು. ಯಾಕೆ ಬೇಸರಿಕೆ ಆಯಿತು ಎಂಬುದನ್ನು ನಾನು ಈ ಭಾಗದಲ್ಲಿ ತಿಳಿಸ್ತೇನೆ. ಬಹಳ ಬೇಜಾರಾಯಿತು. ಅದನ್ನು ಇಲ್ಲಿ ಪೌಲನು 18ನೇ ವಚನದ 3ನೇ ಲೈನಲ್ಲಿ ನೋಡಿ, 2ನೇ ಭಾಗದಲ್ಲಿ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಈ ಭಾಗವನ್ನ ನಾವು ಗಮನಿಸುವಾಗ ಪೌಲನಿಗೆ ಬೇಸರಿಕೆ ಆಯಿತು. ಯಾಕೆ ಬೇಸರಿಕೆ ಆಯಿತು? ಈ ಸಾಕ್ಷಿ ಕೊಡ್ತಿರತಕ್ಕಂಥವರು ಯಾವುದೋ ದೆವ್ವ.
ನಾನು ಮೊದಲೇ ತಿಳಿಸಿದೆ, ದೆವ್ವಗಳು ಅಂದರೆ ದೆಬ್ಬಲ್ಪಟ್ಟ ದೇವದೂತರೇ ಹೊರತು ಸತ್ತವರ ಆತ್ಮಗಳಲ್ಲ ಎಂಬುದನ್ನ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಈ ರೀತಿ ದೆಬ್ಬಲ್ಪಟ್ಟ ದೆವ್ವದಲ್ಲಿ ಯಾವುದೋ ಒಂದ್ ದೆವ್ವನೋ ಅಥವಾ 3-4 ದೆವ್ವನೋ ಯಾವುದೋ ಒಂದು ದೆವ್ವ ಅವಳಲ್ಲಿ ಸೇರ್ಕೊಂಡಿತ್ತು. ಯಾಕೆ ನಾನು ಮೊದಲೇ ನನ್ನ ದೇವಶಾಸ್ತ್ರವನ್ನ ಈ ವಾಕ್ಯವನ್ನ ನಿಮ್ಗೆ ತಿಳಿಸುವಂತ ಮೊದಲೇ ತಿಳಿಸಿದ್ದೆ. ದೆವ್ವಗಳಿಗೆ ದೇಹವಿಲ್ಲ ಎಂಬುದಾಗಿ. ದೇವದೂತರಿಗೆ ದೇಹವಿದೆ, ದೆವ್ವಗಳಿಗೆ ದೇಹವಿಲ್ಲ. ಆದ್ರಿಂದ ಆ ಹೆಂಗಸಿನ ದೇಹವನ್ನ ಅವು ತಮ್ಮ ವಾಸಸ್ಥಾನ ಮಾಡಿಕೊಂಡಿದ್ದು ಅವಕ್ಕೆ ಗೊತ್ತುಂಟು. ಪೌಲ ಶೀಲರು ಯಾರು, ಮತ್ತೆ ಮಾರ್ಕ ಯಾರು, ಲೂಕ ಯೋಹಾನರು ಯಾರು, ಪ್ರತಿಯೊಬ್ಬರು ಅವ್ರಿಗೆ ಗೊತ್ತಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅವ್ರಿಗೆ ಗೊತ್ತಿತ್ತು. ಯಾಕಂದ್ರೆ ಆ ಪರಲೋಕ ಸಂಸ್ಥಾನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಉಂಟಾದಂಥವು. ಅವು ಕರ್ತನಾದ ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಂಡಂತವು, ಆತನ ಮಹಿಮೆಯನ್ನ ಕಣ್ಣಾರೆ ಕಂಡಂತವೇ ಆಗಿದ್ದರಿಂದ ಅವು ಈ ಲೋಕದಲ್ಲಿ ಇವಳ ದೇಹದಲ್ಲಿ ಸೇರಿಕೊಂಡು, ಅವ್ರಿಗೆ ದೇಹ ಇಲ್ಲದೆ ಇರೋದ್ರಿಂದ ತಾವು ಅವಳ ದೇಹದಲ್ಲಿ ಸೇರಿಕೊಂಡು ಒಂದು ಉತ್ತಮವಾದಂತ ಸಾಕ್ಷಿ ಕೊಟ್ಟು. ಬೇಸರಿಕೆ ಯಾಕೆ ಆಯ್ತು ಅಂತ ಹೇಳಿದ್ರೆ, ಅನೇಕರು ಅನೇಕ ವಿಧದಲ್ಲಿ ಹೇಳಿದ್ದಾರೆ, ಅದು ಒಪ್ಪೋಣ. ಆದ್ರೆ ನನ್ನ ಮಟ್ಟಿಗೆ, ನನ್ನ ಮನಸ್ಸಿಗೆ ದೇವರು ಕೊಟ್ಟಂತ ಆಲೋಚನೆ, ದೆವ್ವಗಳ ಬಾಯಲ್ಲಿ ದೇವರ ವಾಕ್ಯವನ್ನ ಕೇಳಲಿಕ್ಕೆ ಪೌಲಶೀಲರು ಇಷ್ಟಪಡಲಿಲ್ಲ. ಜಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವರು ಹೇಳ್ತಾರೆ, ಎಲ್ಲರೂ ಸತ್ಯವೇದವನ್ನೇ ಹಿಡ್ಕೊಂಡಿರ್ತಾರೆ, ಎಲ್ಲರೂ ಕ್ರಿಸ್ತನನ್ನೇ ಕ್ರಿಸ್ತನ ವಾರ್ತೆಯನ್ನೇ ಹೇಳ್ತಾರೆ. ತಪ್ಪೇನು? ಯಾರು ಹೇಳಿದ್ರೆ ಏನಂತೆ? ವಾಕ್ಯ ಸಾರುವುದು ಸತ್ಯವೇದದ ಮೂಲಕವೇ ಆದ್ರಿಂದ, ದೇವರ ಮಾತುಗಳೇ ಆದ್ರಿಂದ ನಾವು ಕೇಳೋಣ ಅಂತ ಹೇಳಿ. ಸೊ ಇಲ್ಲಿ ಪೌಲನಿಗೆ ಬೇಸರಿಕೆ ಆದದ್ದು ಯಾಕೆ? ಆ ಒಂದು ಇದರಿಂದಲ್ಲ, ದೆವ್ವ ಮಾತಾಡ್ತಿರೋದು ಅವನಿಗೆ ಇಷ್ಟ ಇಲ್ಲ. ದೆವ್ವ ಪರಾತ್ಪರನಾದ ದೇವರ ಬಗ್ಗೆ ಮತ್ತು ಇವರಿಗೆ ನೇಮಿಸಿದಂತ ಅಸ್ವಾರ್ಥ ಸೇವೆಯ ಬಗ್ಗೆ ಸಾಕ್ಷಿ ಕೊಡುತ್ತಿರುವುದು ಅವ್ರಿಗೆ ಇಷ್ಟ ಆಗಲಿಲ್ಲ, ಬೇಸರಿಕೆ ಆಯ್ತು. ಕೂಡಲೇ ಅವ್ರು ಏನ್ ಮಾಡಿದ್ರು, ಪೌಲನು ಅವಳ ಕಡೆ ತಿರುಗಿ ಏನಂತ ಆರ್ಡರ್ ಮಾಡ್ದ? ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಆ ದೆವ್ವಕ್ಕೆ ಅವಳನ್ನ ಬಿಟ್ಟು ಹೋಗು ಅಂದ್ರೆ, ಆಕೆಯೇ ಬೇರೆ, ಅವಳ ಒಳಗೆ ಸೇರಿಕೊಂಡಂತ ದೆವ್ವವೇ ಬೇರೆ. ನಾನು ಹೇಳಿದೆ, ದೆವ್ವ ಬೇರೆ ಯಾರಲ್ಲ, ಪರಿಶುದ್ಧ ದೇವದೂತರೇ. ಅವರು ಸೈತಾನನೊಂದಿಗೆ ದೊಬ್ಬಲ್ಪಟ್ಟವರು, ಸೈತಾನನೊಂದಿಗೆ ಅವರು ಕೂಡ ಸೇರಿದ್ದರಿಂದ ಸೈತಾನನೊಂದು ದೊಬ್ಬಲ್ಪಡುವಾಗ ಆ ದೆವ್ವಗಳ ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ಸಂಖ್ಯೆಯ ದೇವದೂತರಲ್ಲಿ ಒಂದು ಭಾಗವನ್ನ ಎಳೆದುಕೊಂಡು ಆತನು ಈ ಲೋಕಕ್ಕೆ ಬಿದ್ದಿದನು. ದೇವರು ಅವರನ್ನು ದೊಬ್ಬಿದನು. ದೊಬ್ಬಲ್ಪಟ್ಟವರೇ ದೆವ್ವಗಳಾದ್ದರಿಂದ ಇಲ್ಲಿ ಪೌಲನು ಏನ್ ಹೇಳ್ತಾ ಇದ್ದಾನೆ, ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಅಂದ್ರೆ ಅವಳನ್ನು ಬಿಡು, ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡು ಅಂತ. ಆ ಕೂಡಲೇ ಆ ದೆವ್ವ ಬಿಟ್ಟು ಹೋಯಿತು. ಮೋಸ್ಟ್ ಒಬಿಡಿಯನ್ಸ್. ಅವರು ದೇವರ ಮಾತಿಗೆ ವಿಧೇಯರಾಗುತ್ತಾರೆಂಬುದನ್ನ ನಾನು 7ನೇ ಗುಣಗಾನ ಮಾಡುವಾಗ, 7ನೇ ವ್ಯತ್ಯಾಸವನ್ನ ನಿಮಗೆ ತಿಳಿಸುವಾಗ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ. ನೀವೇನಾದರೂ ನೋಟ್ ಮಾಡ್ಕೊಂಡಿದ್ರೆ ಬಹುಶಃ ನಿಮಗೆ ಅದು ಜ್ಞಾಪಕಕ್ಕೆ ಬರ್ತದೆ, ಅನುಕೂಲ ಆಗ್ತದೆ. ಈ ಕಣಿ ಹೇಳುವುದು ಈ ವಿಚಾರವಾಗಿ ಸ್ವಲ್ಪ ಹೊತ್ತು ಮಾತ್ರ ನಾನು ಮಾತಾಡ್ತೇನೆ. ಇನ್ನೊಂದು 10-15 ನಿಮಿಷ ಮಾತಾಡಿ ನಾನು ನಿಲ್ಲಿಸ್ತೇನೆ. ದೆವ್ವಗಳು ಕೂಡ ಕಣಿ ಹೇಳ್ತವೆ, ಪ್ರವಾದನೆ ಮಾಡ್ತವೆ, ಬೋಧಿಸ್ತವೆ, ಸಾಕ್ಷಿ ಕೊಡ್ತವೆ, ದೇವರ ಮಾತಿಗೆ ವಿಧೇಯರಾಗ್ತವೆ. ದೇವರ ಮಕ್ಕಳಿಗೆ ಅವರು ತೊಂದರೆ ಕೊಡುವುದಾದ್ರೆ ಅದು ಕರ್ತರು ಕೈ ಬಿಟ್ರೆ ಮಾತ್ರ ಸಾಧ್ಯ. ಅಂದ್ರೆ ಅವು ಕೂಡ ಈ ಲೋಕದಲ್ಲಿ ದೇವರಿಗೆ, ಪರಾತ್ಪರನಾದ ದೇವರಿಗೆ ಒಬಿಡಿಯಂಟ್ ಆಗಿ ವಿಧೇಯರಾಗಿ ಇದ್ದಾರೆ. ಆದರೆ ಅವರ ವಿಧೇಯತ್ವ ಆತನ ಕೆಲಸಗಳನ್ನ ಮಾಡೋದಕ್ಕಾಗಿ ಆ ವಿಧೇಯತ್ವ ಇದೆ. ಇಲ್ಲಿ ಈ ವಾಕ್ಯದ ಸತ್ಯಾಂಶ ನಾವು ತಿಳಿಬೇಕು. ನಮ್ಮಲ್ಲಿ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ದೇವರ ಬಗ್ಗೆ ಬಹಳ ವಿಧೇಯತ್ವ ಇದೆ ನಮಗೆ. ನಾವು 8:30-7 ಗಂಟೆ ಆ ಟೈಮ್ ಪರಿಪಾಲನೆ ಮಾಡ್ತೇವೆ ಸಭೆಯಾಗಿ ಸೇರುವುದಕ್ಕೆ. ಎಲ್ಲವನ್ನೂ ಬಹಳ ಆಸಕ್ತಿಯಿಂದ ವಾಕ್ಯಗಳನ್ನ ಕೇಳ್ತೇವೆ, ರೊಟ್ಟಿ ಮುರಿತೇವೆ, ಪಾತ್ರೆಯಲ್ಲಿ ಪಾನ ಮಾಡ್ತೇವೆ, ಸಮಯ ಸಿಕ್ಕಿದ್ರೆ ಪ್ರಾರ್ಥನೆ ಮಾಡ್ತೇವೆ, ವಿಜ್ಞಾಪನೆ ಸಲ್ಲಿಸ್ತೇವೆ.
ಎಲ್ಲವನ್ನು ಮಾಡ್ತೇವೆ. ಆದರೆ ನಮ್ಮ ಬಾಹ್ಯವಾಗಿ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ವಾಕ್ಯದ ಆಡಳಿತ ಮಾತ್ರ ಇರುವುದಿಲ್ಲ. ಪವಿತ್ರಾತ್ಮನ ಆಡಳಿತ ನಮ್ಮಲ್ಲಿ ಇರುವುದಿಲ್ಲ. ನಾವು ಕ್ರಿಸ್ತನನ್ನ ಮೆಚ್ಚಿಸುವುದಕ್ಕಾಗಿ ಅದನ್ನ ಮಾಡುತ್ತಿರುವುದಿಲ್ಲ. ಅದರ ಬದಲು ನಮ್ಮ ಸ್ವಾರ್ಥ ಚಿಂತನೆಗಾಗಿ ಅಥವಾ ಬೇರೆ ಯಾವುದೋ ಇಹಲೋಕದ ಕಾರಣಗಳಿಗಾಗಿ ನಾವು ಅದನ್ನ ಮಾಡ್ತಾ ಇದ್ದೇವೆ. ಅದು ದೆವ್ವಗಳ ಕಾರ್ಯ ಎಂಬುದಾಗಿ ಈ ವಾಕ್ಯವು ಇನ್ನೊಂದು ಭಾಗದಲ್ಲಿ ನಮಗೆ ತಿಳಿಸ್ತದೆ. ನಾವು ಇಲ್ಲಿ ಗಮನಿಸಬೇಕಾದಂತ ವಿಷಯ, ಎಲ್ಲಾ ಮನುಷ್ಯರು ದೇವರಿಗೆ ವಿಧೇಯರಾಗಿರಬಹುದು, ಅವಿಧೇಯರಾಗಿರಬಹುದು. ಅವರು ಈ ಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿ ಈ ಲೋಕದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನ ತಮ್ಮದಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ, ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಏರ್ಪಾಡುಗಳನ್ನ ತಮ್ಮ ಜೀವನದಲ್ಲಿ ಏರ್ಪಾಡುಗಳನ್ನ ಮಾಡಿಕೊಳ್ಳೋದಕ್ಕೋಸ್ಕರ, ಇಲ್ಲವೇ ಈ ಲೋಕದ ಸಂಗತಿಗಳಲ್ಲಿ ನಾವು ಮುಳುಗಿ ನಾವು ದೇವರನ್ನ ಸೇವಿಸ್ತಾ ಇದ್ದೇವೆ, ಆತನಿಗೆ ವಿಧೇಯರಾಗಿದ್ದೇವೆ ಅಂತ ಹೇಳಿದ್ರೆ ಅದು ದೆವ್ವಗಳ ತೋರಿಸ್ತಕ್ಕಂಥ ವಿಧೇಯತ್ವವಾಗಿರ್ತದೆ. ಇಲ್ಲಿ ಇನ್ನೊಂದು ವಿಷಯವನ್ನ ನಾನು ಗಮನಿಸಲಿಕ್ಕೆ ನಿಮಗೆ ತಿಳಿಸ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವ ಒಂದು ಕಾರ್ಯಕ್ರಮಗಳಿಗೂ ಈ ಲೋಕದ ಕಾರ್ಯಕ್ರಮಗಳಿಗೂ ಯಾವ ಸಂಬಂಧವೂ ಇಲ್ಲ. ಅದು ಎಲ್ಲಿಯೂ ಒಂದು ಕಡೆ ಮೀಟ್ ಆಗುವುದೇ ಇಲ್ಲ. ಅದೇ ಬೇರೆ ದಾರಿ, ಇದೇ ಬೇರೆ ದಾರಿ. ಆ ದಾರಿಗೂ ಈ ದಾರಿಗೂ ಬಹಳ 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 ವ್ಯತ್ಯಾಸ ಇರ್ತದೆ. ಇದನ್ನ ವಿಶ್ವಾಸಿಗಳು ಬಹಳ ಸೂಕ್ಷ್ಮವಾಗಿ ಅರಿಯಬೇಕು, ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕು. ಅದು ಹೇಗೆ? ನಾನು ಒಂದು ಸ್ವಲ್ಪ ಹೊತ್ತು ಇದೇ ದೇವದೂತರ ಶಾಸ್ತ್ರ ಮತ್ತು ದೆವ್ವಗಳ ಅಧ್ಯಯನದಲ್ಲಿ ಆ ಭಾಗವನ್ನ ಸೇರಿಸಿ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಯಾವ ರೀತಿಯಲ್ಲಿ ಕ್ರೈಸ್ತರು ಈ ರೀತಿ ಈ ಸೈತಾನನ ನಾವು ಗೊತ್ತಿಲ್ವೋ ನಾವು ಸೈತಾನನ ಮೆಚ್ಚಿಸ್ತೇವೆ. ಮೆಚ್ಚಿಸಬೇಕಾದ್ರೆ ದೇವರ ವಿಧೇಯತ್ವವನ್ನ ನಾವು ಪ್ರದರ್ಶಿಸ್ತೇವೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಇಷ್ಟೆಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಬಹುಶಃ ನಿಮ್ಗೆ ಅರ್ಥ ಮಾಡ್ಲಿ, ದೇವ್ರ ಕರ್ತನ ಅದನ್ನ ಅರ್ಥೈಸ್ಲಿ ಅಂತ ಹೇಳಿ ನಾನು ಕರ್ತನಲ್ಲಿ ಬಿಡ್ತೇನೆ. ಅದು ಹೇಗೆ ಅಂತ ನಾನು ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದ ಆತನು ಆ ಬಗ್ಗೆ ಏನು ಹೇಳಿದ್ದಾನೆ ನಾವು ಸ್ವಲ್ಪ ನೋಡೋಣ. ದಯವಿಟ್ಟು ನನ್ನೊಂದಿಗೆ ಯೋಹಾನ್ ಬರೆಸುವಾರ್ತೆ 7ನೇ ಅಧ್ಯಾಯ 1ನೇ ವಚನದಿಂದ ಓದುವುದು ಬೇಡ ಅಕ್ಕ, ನಾನು ಓದುವುದನ್ನ ನಾನು ಎಷ್ಟು ಬೇಕೋ ಅಷ್ಟು ಓದಿಸ್ಕೊಳ್ಳೋಣ. ಈ 1ನೇ ವಚನದಿಂದ ಕೆಲವು ವಚನಗಳವರೆಗೆ, ಅಂದ್ರೆ 13ನೇ ಇಲ್ಲ 9ನೇ ವಚನದವರೆಗೆ ಈ ಪರ್ಣಶಾಲೆಗಳ ಹಬ್ಬ ನಡೆಯುವಂತ ಸಂದರ್ಭ ಯೆರೂಸಲೇಮಿನಲ್ಲಿ. ಆ ಪರ್ಣಶಾಲೆಗಳ ಹಬ್ಬ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಸಮಯದಲ್ಲಿ ಅಲ್ಲಿ ಇದ್ದಾನೆ. ಆತನ ತಾಯಿಯು, ಆತನ ತಮ್ಮಂದಿರು ಎಲ್ಲರೂ ಅಲ್ಲಿ ಇದ್ದಾರೆ. ಅಲ್ಲಿ ಅನೇಕ ವಿಷಯಗಳಿದೆ, ಅದನ್ನ ಹೇಳುವುದು ಬೇಡ. ಮುಖ್ಯವಾದಂತ ಈಗ ನಾನು ಹೇಳಿದಂತ ಥಾಟ್ಸ್ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಈ ವಾಕ್ಯದಲ್ಲಿ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸ್ತೇನೆ. ದಯವಿಟ್ಟು ಅದನ್ನ ಆಸಕ್ತಿಯಿಂದ ಕೇಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಇಲ್ಲಿ ನಾವು 5ನೇ ವಚನದಲ್ಲಿ ನೋಡೋಣ. 5ನೇ ವಚನ ಬೇಡ, 2ನೇ ವಚನ. ಯಾಕೆಂದರೆ ಪರ್ಣಶಾಲೆಗಳ ಹಬ್ಬವೆಂಬ ಯೆಹೂದ್ಯರದೊಂದು ಜಾತ್ರೆಯು ಸಮೀಪವಾದಾಗ, ಈಗ ಕರ್ತನು ಜನಿಸಿ ಕರ್ತನ ನಂತರದಲ್ಲಿ ನಾವು ಈ ಭಾಗವನ್ನು ಓದುವಾಗ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಇದಕ್ಕೆ ಗಮನಿಸುವುದು. ಪರ್ಣಶಾಲೆಗಳ ಹಬ್ಬವನ್ನು ಮಾಡಬೇಕು ಅಂತ ಹೇಳಿ ಆಜ್ಞೆ ಮಾಡಿ ಅದನ್ನು ಇದೇ ರೀತಿಯಲ್ಲಿ ನೆರವೇರಿಸಬೇಕೆಂಬುದಾಗಿ ಹೇಳಿ ಆಜ್ಞೆ ಮಾಡಿದವನು ಯೆಹೋವ ದೇವರು, ಪರಲೋಕದಲ್ಲಿರುವ ತಂದೆಯಾದ ದೇವರು. ಆ ಹಬ್ಬ ಇದೇ ರೀತಿ ನಡಿಬೇಕಂತ ಹೇಳಿ ಅದರ ಒಂದು ರೀತಿ ನೀತಿಗಳನ್ನ ದೇವರು ಪಂಚವೇದಗಳಲ್ಲಿ ಬರೆಸುವುದಲ್ಲದೆ ನೆಹೆಮೀಯನು ಕೂಡ ಎಜ್ರನು ಕೂಡ ಮಾಡಿದಂತ ಕಾರ್ಯಗಳನ್ನ ನಾವು ಅದನ್ನ
ಗಮನಿಸಬಹುದು ಆ ವಾಕ್ಯಗಳಲ್ಲಿ. ಆದ್ರೆ ಈ ಸಮಯದಲ್ಲಿ ಇಲ್ಲಿ ಏನ್ ಬರಿತಾ ಇದ್ದಾನೆ ಯೋಹಾನನು ಬರೆಯುವಾಗ, ಪರ್ಣಶಾಲೆಗಳ ಹಬ್ಬ ಎಂಬ ಯಹೂದ್ಯರದೊಂದು ಜಾತ್ರೆ. ಆ ಪರ್ಣಶಾಲೆಗಳ ಹಬ್ಬ ಅಂದ್ರೆ ದೇವರು ತನ್ನ ವಾಸಕ್ಕಾಗಿ ಆ ದಿವಸ ಮೋಶೆಗೆ ಆ ಪ್ಲಾನಿಂಗ್ ಅನ್ನ ಕಟ್ಟಿ ತನ್ನ ಒಂದು ದೇವ ದರ್ಶನದ ಗುಡಾರವನ್ನ ನಿರ್ಮಾಣ ಮಾಡಿ ಅಲ್ಲಿ ಆತನು ಕೃಪಾಸನದ ಮೇಲೆ ದರ್ಶನವನ್ನು ಕೊಡುತ್ತಿದ್ದಂತ ಒಂದು ಅದನ್ನ ನೆನೆಸಿಕೊಳ್ಳತಕ್ಕಂತ ಹಬ್ಬ. ಆದರೆ ದೇವರು ಇಸ್ರೇಲರು ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬುದಾಗಿ ಸಂತೋಷವಾಗಿ ಮಾಡುವಂತ ಒಂದು ಹಬ್ಬ. ಈ ಹಬ್ಬ ಇದು ಏನಾಗಿದೆ, ಯಹೂದ್ಯರದೊಂದು ಜಾತ್ರೆ ಎಂಬುದಾಗಿ ಇಲ್ಲಿ ಬರೀತಾರೆ. ಅಂದ್ರೆ ಅದರ ವಿಶಿಷ್ಟತೆಯನ್ನ ಆ ಹಬ್ಬ ಕಳೆದುಕೊಂಡಿದೆ. ಇದನ್ನ ಗಮನಿಸಿ, ಈ ಲೋಕದ ಹಬ್ಬ. ನಾವು ಮುಂದೆ ನೋಡುವಾಗ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದ್ರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವನಾದ್ರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರೆ ಯಾರು? ಆತನ ತಮ್ಮಂದಿರು, ಕರ್ತನಾದ ಯೇಸು ಕ್ರಿಸ್ತನ ತಮ್ಮಂದಿರು. ನೀವು ಗಮನಿಸಬೇಕು, ಪರ್ಣಶಾಲೆಯ ಹಬ್ಬಗಳ ನಡೆಯುತ್ತಾ ಇದೆ. ಆ ಸಮಯದಲ್ಲಿ ಕರ್ತನು ಒಂದು ಕಡೆ ಇದ್ದಾನೆ. ಕರ್ತನಿಗೆ ಅವರ ತಮ್ಮಂದಿರು ಹೇಳ್ತಾ ಇದ್ದಾರೆ, ನೀನು ಯೂದಾಯ ಸೀಮೆಗೆ ಹೋಗಿ ಮಾಡು ನಿನ್ನ ಎಲ್ಲಾ ಕಾರ್ಯಗಳನ್ನ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದರೆ ಆತನ ತಮ್ಮಂದಿರಿಗೆ ಇನ್ನೂ ಆತನ ಮೇಲೆ ನಂಬಿಕೆ ಹುಟ್ಟಿರಲಿಲ್ಲ. ಆತನು ಮೆಸ್ಸಿಯನೆಂಬುದಾಗಿ ಅವರು ನಂಬಿರಲಿಲ್ಲ. ಆದ್ರಿಂದ ಅವ್ರೇನ್ ಮಾಡ್ತಿದ್ರು, ಇವನು ದೂರ ಇರೋದೇ ಒಳ್ಳೆಯದು ನಮ್ಮಿಂದ, ಯಾವ್ದಿರೋ ಅಪಾಯವಿನಿಂದ ಎಂಬುದಾಗಿ ಅವರು ಭ್ರಮೆಯಿಂದ ಈ ರೀತಿ ಆತನಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು ಮುಂದಕ್ಕೆ ನಾವು ಓದೋಣ. ಯಾಕಂದರೆ ಆತನ ಸಹೋದರರು ಸಹ ಆತನು ನಂಬದೇ ಇದ್ದರು. ಈಗ ಬಂತಲ್ಲ, ಯೇಸು ಅವರಿಗೆ ಆಗ ಉತ್ತರ ಕೊಡ್ತಾನೆ, ನನ್ನ ಸಮಯವು ಇನ್ನೂ ಬಂದಿಲ್ಲ, ನಿಮ್ಮ ಸಮಯವು ಯಾವಾಗಲೂ ಸಿದ್ಧವಾಗಿದೆ. ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳು ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡ್ತದೆ. ನೀವೇ ಜಾತ್ರೆಗೆ ಹೋಗಿರಿ, ನನ್ನ ಸಮಯವು ಇನ್ನೂ ಬಂದಿಲ್ಲ. ಈ ಪರ್ಣಶಾಲೆಗಳ ಹಬ್ಬ ನಡೆಯುವಂತಹ ಸಂದರ್ಭದಲ್ಲಿ ಕರ್ತನು ಉತ್ತರ ಕೊಡುವಂಥದ್ದು. ಇವರು ಯೂದಾಯ ಸೀಮೆಗೆ ಯಾಕೆ ಹೋಗು ಅಂತ ಹೇಳಿದ್ರು, ಅಲ್ಲಿ ಹೋದ್ರೆ ಇವನ್ನ ಸಾಯಿಸ್ತಾರೆ ಅಂತ. ಅಲ್ಲಿ ಈ ದೇವರ ಬಗ್ಗೆ ಮಾತನಾಡುವಂತವ್ರನ್ನ ಸಾಯಿಸುವಂತ ಸ್ಥಳ ಯೂದಾಯ ಸೀಮೆ. ನೀವು ಮೊದಲನೇ ವಚನದಲ್ಲಿ ಓದ್ತೀರಿ ಅದನ್ನ. ಅಂತ ಒಂದು ಸಂದರ್ಭ, ಅಲ್ಲಿಗೆ ಹೋಗಿ ಸಾಯಿಲಿ ಅಂತ ಈ ತಮ್ಮಂದಿರು ಹೇಳುವಂತ ಒಂದು ಮಾತು. ಆದ್ರೆ ಇಲ್ಲಿ ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ಕರ್ತನು ತಿಳಿಸ್ತಾ ಇದ್ದಾನೆ. ಮತ್ತೆ ಎರಡನೇ ಮಾತು, ಬಹಳ ಪ್ರಮುಖವಾದಂತ ಮಾತು, ಈ ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದ್ರೆ ನಾನು ಅದರ ಕ್ರಿಯೆಗಳು ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಿರ್ತಕ್ಕಂಥ ಸಾಕ್ಷಿ ಏನು? ಈ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಕೆಲಸಗಳು ನೀವು ಅದು ಇದು ಅಂತ ನೀವು ನೆನೆಸ್ಲೇಬೇಡ್ರಿ, ಯಾವ್ದನ್ನು ಹೊರ ಹಚ್ಚಿ ಹೋಗ್ಲೇಬೇಡ್ರಿ. ಈ ಲೋಕದ ಎಲ್ಲಾ ವಿಷಯಗಳು ಕೆಟ್ಟವುಗಳು ಎಂಬುದಾಗಿ ಹೋಲ್ಸೇಲ್ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅದನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಮಾಡುವಂತ ಕ್ರಿಯೆಗಳಿದೆಯಲ್ಲ, ಒಳ್ಳೆಯ ಕ್ರಿಯೆಗಳು, ಇವೆಲ್ಲ ಕೆಟ್ಟವುಗಳು ಎಂಬುದಾಗಿ ಕರ್ತನು ಹೇಳುವಂತದ್ದನ್ನ ಇಲ್ಲಿ ಗಮನಿಸಬಹುದು. ಇಲ್ಲಿ ಇನ್ನೊಂದು ಏನ್ ಹೇಳ್ತಾನೆ, ನೀವೇ ಜಾತ್ರೆಗೆ ಹೋಗಿರಿ ಅಂದ್ರೆ ಆ ಕೆಟ್ಟವುಗಳನ್ನ ಪ್ರೀತಿಸುವವರು ನೀವೇ ಜಾತ್ರೆಗೆ ಹೋಗ್ರಿ ಅಂದ್ರೆ ಪರ್ಣಶಾಲೆಗಳ ಹಬ್ಬ ಕೆಟ್ಟವುಗಳು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಆದ್ರಿಂದ ನೀವು ಹೋಗ್ರಪ್ಪ, ನೀವು ಅದನ್ನ ತಿಳ್ಕೊಂಡು ನೀವು ಕೆಟ್ಟವರಾದ್ರಿಂದ, ನೀವು ಕೆಟ್ಟದನ್ನೇ ಮಾಡೋದ್ರಿಂದ, ಈ ಲೋಕವು ಕೆಟ್ಟದ್ದಂತ ನಾನು ಹೇಳೋದ್ರಿಂದ ನನ್ನನ್ನು ದೂರ್ತದೆ. ಬಟ್ ನೀವು ಅದಕ್ಕೆ ಪಾರಾಗಿದ್ದೀರಿ, ಹಾಗಾಗಿ ನೀವು ಅದನ್ನ ಒಪ್ತಾ ಇರೋದ್ರಿಂದ ನೀವು ಹೋಗ್ರಪ್ಪ ಜಾತ್ರೆಗೆ. ನನ್ನ ಸಮಯವು ಇನ್ನೂ ಬಂದಿಲ್ಲ ಅಂದ್ರೆ ಆತನು ಈ ಪರ್ಣಶಾಲೆಗಳ ಹಬ್ಬವನ್ನ ತಿರಸ್ಕರಿಸಿದ್ದಾನೆ. ಪರ್ಣಶಾಲೆಗಳ ಹಬ್ಬನ ಈ ಲೋಕದವರು ಮಾಡುವುದು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಲೋಕದ ಹಬ್ಬಗಳು ಅದು ಈ ಲೋಕದವರಿಗೆ ಸಂಬಂಧಪಟ್ಟದ್ದು ಎಂಬುದನ್ನ ಈ ವಾಕ್ಯವು ಕರ್ತನಾದ ಯೇಸು ಕ್ರಿಸ್ತನ ಹೇಳುವ ಮುಖಾಂತರ ನಮಗೆ ದೃಢಪಡಿಸ್ತಾ ಇದೆ. ಇದನ್ನ ಗಮನಿಸ್ರಿ. ನನ್ನ ಸಮಯವು ನಿಮಗೆ ಇನ್ನೂ ಬಂದಿಲ್ಲ ಅಂದ್ರೆ ಆ ಸಮಯ ಯಾವುದು ಅಂದ್ರೆ
ನಾನು ಒಂದು ಹಬ್ಬ ಮಾಡಲಿದ್ದೇನೆ, ಆ ಹಬ್ಬದ ಸಮಯ ಇನ್ನೂ ಬಂದಿಲ್ಲ ಅಂತ. ಅದು ಯಾವ ಹಬ್ಬ, ಆ ಸಮಯ ಯಾವುದು ಅಂತ ನಾವು ಸ್ವಲ್ಪ ನೋಡೋಣ. ನೀವು ದಯಮಾಡಿ ನನ್ನೊಂದಿಗೆ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ದ ಬೆಸ್ಟ್ ಎಕ್ಸಾಂಪಲ್ ಅಲ್ಲ ವಚನ. ಈ ವಾಕ್ಯ ಬಹಳ ನಾವು ಅರ್ಥಕೊಳ್ಬೇಕಾದಂತ ವಿಷಯ. ಏನಂತ ಹೇಳಿದ್ರೆ, ಆತನ ಕಾಲ ಸಮೀಪವಾಯಿತು ಅಂದ್ರೆ ಈಸ್ ವೆರಿ ಹ್ಯಾಪಿ. ಅವನು ಬಹಳ ಸಂತೋಷವಾಗಿದ್ದಾನೆ, ದುಃಖದಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ, ಯಾವ ರೀತಿ ನಾನು ಪರಲೋಕ ಸಂಸ್ಥಾನವನ್ನು ಅದರ ಎಲ್ಲಾ ಅಧಿಕಾರಗಳನ್ನ ತ್ಯಜಿಸಿ ಈ ಮನುಷ್ಯನಾಗಿ ಆ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದು ಆತನು ಪಾಪಿಗಳಿಗೆ ಯಜ್ಞವಾಗಿ ತನ್ನ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ತನ್ನ ರಕ್ತವನ್ನೇ ತೆಗೆದುಕೊಂಡು ಆಕಾಶಗಳನ್ನ ದಾಟಿ ಆ ಪರಲೋಕದಲ್ಲಿರುವ ತಂದೆಯಾದ ದೇವರ ಬಳಿಗೆ ಪ್ರವೇಶ ಮಾಡುವ ಕಾಲ, ಅದನ್ನ ಇಲ್ಲಿ ನೆನೆಸ್ಕೊಳ್ತಾ ಇದ್ದಾನೆ. ಅದು ಇವಾಗ ಬರಬೇಕು. ಆ ಪರ್ಣಶಾಲೆಗಳ ಹಬ್ಬ ನಡೆಯುವಂತ ಸಂದರ್ಭದಲ್ಲಿ ಅದು ಬಂದಿರಲಿಲ್ಲ. ಅಂದ್ರೆ ಕರ್ತನ ದೃಷ್ಟಿಯಲ್ಲಿ ಇಸ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್. ಯಾವುದು? ಆತನು ಹಿಡಿಯಲ್ಪಟ್ಟು ಪಾಪಿಗಳಿಗೋಸ್ಕರ ತಾನು ಹಿಂಸೆಯನ್ನು ಅನುಭವಿಸಿ ಕಲ್ವಾರಿಯ ಕ್ರೂಜೆಯ ಮೇಲೆ ಭಯಂಕರವಾಗಿ ಜಜ್ಜಲ್ಪಟ್ಟು ಪ್ರಾಣವನ್ನ ಕೊಟ್ಟು ಮೃತ್ಯುಂಜಯಶೀಲನಾಗಿ ಆತನು ಉನ್ನತೋನ್ನತವಾದ ಸ್ಥಳ ಅಂದ್ರೆ ಆಕಾಶಗಳನ್ನು ದಾಟಿ ಪರಲೋಕಕ್ಕೆ ಹೋಗುವಂತ ಆ ಒಂದು ಹಬ್ಬವನ್ನ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ್ ಬರೆಸುವಾರ್ತೆ 7ನೇ ಅಧ್ಯಾಯ 6, 7, 8ರಲ್ಲಿ ಅದನ್ನ ತಿಳಿಸ್ತಾ ಇದ್ದಾನೆ. ಅದು ಫೆಸ್ಟಿವಲ್ ಎಂಬುದಾಗಿ ಹೇಳ್ತಾನೆ. ಆತನು ಫೆಸ್ಟಿವಲ್ ಅಂತ ಹೇಳಿ ಇಲ್ಲಿ ಬಾಯಲ್ಲಿ ಬರದೇ ಇದ್ರು ಕೂಡ, ಅದು ಹಬ್ಬ ಎಂಬುದಾಗಿ ತಿಳಿಸ್ತಾ ಇದ್ರು ಕೂಡ, ಈ ಲೋಕದ ಹಬ್ಬವನ್ನ ಅವನು ತಿರಸ್ಕರಿಸಿದ್ದಾನೆ. ತಾನು ಮಾಡಲಿರ್ತಕ್ಕಂಥ ಹಬ್ಬ, ಕಲ್ವಾರಿಯ ಕ್ರೂಜೆಯ ಮೇಲೆ ಕೊಲಿಸಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವಾಗ ಮನುಷ್ಯರ ಮೇಲೆ ಇದ್ದಂತ ಆಜ್ಞಾ ಪತ್ರವನ್ನ ಆ ಶಿಲುಬೆಯ ಮೇಲೆ ಜಡಿದು ಇಲ್ಲದಂತಾಗಿ ಮಾಡಿ ಮೆರೆಸುತ್ತಾ ತೋರಿಸಿದನು. ಅಂದ್ರೆ ಸೈತಾನನನ್ನ ಸಂಪೂರ್ಣವಾಗಿ ಅವನು ಕೆಳಕ್ಕೆ ದೊಬ್ಬಿದಂತ, ಸೋಲಿಸಿದಂತ ಒಂದು ಸಮಯ. ಆ ಒಂದು ಹಬ್ಬವನ್ನ ಆತನು ನೆನೆಸಿಕೊಂಡು, ನನ್ನ ಕಾಲ ಇನ್ನೂ ಬಂದಿಲ್ಲ ಅಂದ್ರೆ ನಾನು ಪರಲೋಕಕ್ಕೆ ಇಲ್ಲೆಲ್ಲವನ್ನ ಜಯಿಸಿ ಪರಲೋಕಕ್ಕೆ ಹೋಗುವ ಆ ಒಂದು ಹಬ್ಬವನ್ನಕ್ಕೆ ನಾನು ಹೋಗ್ತೇನೆ. ಇದು ನನ್ನ ಹಬ್ಬವಲ್ಲ. ಈ ನೀವು ಮಾಡುವಂತ ಹಬ್ಬ ಯಾವುದು? ಈ ಲೋಕದಲ್ಲಿ ಇರ್ತಕ್ಕಂಥ ಹಬ್ಬಗಳು ಎಂಬುದಾಗಿ ಹೇಳ್ತಾನೆ. ಆದ್ರೆ ನೀವು ದಯಮಾಡಿ ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯಕ್ಕೆ ನಾವು ಬಂದಾಗ ಅಲ್ಲಿ ಒಂದು ಭಾಗ ಇದೆ. ನೀವು ದಯವಿಟ್ಟು 26ನೇ ಅಧ್ಯಾಯ 18ರಿಂದ ಓದ್ಕೊಳ್ಳೋಣ. ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ. ಸೊ ಇದು ಪಸ್ಕ ಹಬ್ಬ ಈ ಲೋಕದ ಹಬ್ಬವೇ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದೀನಿ? ಪಸ್ಕ ಹಬ್ಬ ಮಾಡುತ್ತೇನೆ ಎಂಬುದಾಗಿ. ಇದೇನು? ಆ ಹಬ್ಬಕ್ಕೆ ನಾನು ಹೋಗಲ್ಲ, ಅದು ಈ ಲೋಕದ ಹಬ್ಬ ಅಂತ ಹೇಳಿದನು ಕರ್ತನಾದ ಯೇಸು ಕ್ರಿಸ್ತ. ಬಟ್ ಪಸ್ಕ ಹಬ್ಬವನ್ನು ಮಾಡ್ತೇನೆ ಅಂತ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದರಲ್ಲೇ ಒಂದು ವಿಶೇಷತೆ ಇದೆ. ಅದರ ವಿಶೇಷತೆ ಏನು ಅಂತ ಹೇಳಿದರೆ, ಮತ್ತಾಯನ ಬರೆಸುವಾರ್ತೆಯಲ್ಲಿ ನಾವು ಯೋಹಾನ್ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ ಓದಿದಂತ ನನ್ನ ಸಮಯ, ಆ ಸಮಯದಲ್ಲಿ ಮಾಡ್ತಕ್ಕಂಥ ಆತನು ತಾನು ಮಾಡ್ಲಿಕ್ಕೆ ಈ ಲೋಕಕ್ಕೆ ಬಂದಂತ ಆ ಹಬ್ಬವನ್ನ ನಾನು ಮಾಡ್ತೇನೆ, ನಾನು ಇವಾಗ ಆ ಹಬ್ಬವನ್ನು ನೆರವೇರಿಸ್ತೇನೆ ಎಂಬುದಾಗಿ ಆ ಸಂತೋಷದ ಹಬ್ಬವನ್ನ ಪಸ್ಕ ಹಬ್ಬ ಎಂಬುದಾಗಿ ಇಲ್ಲಿ ತಿಳಿಸಿದ್ದಾನೆ ಹೊರತು ಈ ಲೋಕದ ಪಸ್ಕ ಹಬ್ಬ ಅಲ್ಲ. ಅದು ಹೇಗೆ ನೀವು ಮುಂದೆ ನೋಡೋಣ. ಅದು ಯಾವ ರೀತಿ ಮಾಡ್ತಾನೆ ನಾವು ಮುಂದಿನ ವಾಕ್ಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ, ಮೇಲೊಪ್ಪರಿಕೆಯಲ್ಲಿ ಮೇಜು ಚೇರ್ಸ್ ಎಲ್ಲ ಹಾಕ್ಸ್ತಾನೆ. ಪಸ್ಕದ ಊಟ ಅಂದ್ರೆ ನಾವು ಓದ್ತೇವೆ ಮಾರ್ಕನ್ ಬರೆಸುವಾರ್ತೆಯಲ್ಲಿ
ಲೂಕನ ಬರೆಸುವಾರ್ತೆಯಲ್ಲಿ ಇರಬೇಕು. ಅದು ಪಶುಗಳನ್ನ ಕುರಿಯನ್ನ ಕಟ್ ಮಾಡುವಂತ ದಿನ. ಅದನ್ನ ಕತ್ತರಿಸುವ ಅಂದ್ರೆ ನಾನ್ ವೆಜ್ ಊಟನೇ ಅದು. ಆ ದಿವಸ ಪಸ್ಕ ಹಬ್ಬದ ಊಟ ಇಸ್ರಾಯೇಲ್ರು ಮಾಡ್ತಾ ಇದ್ದದ್ದು. ಆ ಊಟವನ್ನ ಮಾಡ್ಲಿಕ್ಕೆ ನಾನು ಬರ್ತಾ ಇದ್ದೀನಿ, ನಾನು ಹಬ್ಬವನ್ನ ಆಚರಿಸ್ತೇನೆ ಅಂತ. ಆ ಹಬ್ಬ ಆಚರಿಸುವಂತ ರೀತಿ ಹೇಗಿದೆ ಅಂತ ನಾನು ತಿಳಿಸ್ತೇನೆ ನೋಡಿ ಮುಂದೆ. 23ನೇ ವಚನದಲ್ಲಿ ಆ ಹಬ್ಬದ ಮೊದಲನೇ ಹಂತವನ್ನ ತಿಳಿಸ್ತಾನೆ. ಬಟ್ಟಲಲ್ಲಿ ನನ್ನ ಸಂಗಡ ಕೈ ಅದ್ದಿದವನೇ ನನ್ನನ್ನು ಹಿಡುಕೊಡುವನು. ಇದು ಫೆಸ್ಟಿವಲ್. ತನ್ನ ಶಿಷ್ಯರಲ್ಲಿ ಒಬ್ಬನಾದಂತ ಇಸ್ಕರಿಯೋತನು ಅಂದಿನ ಸರ್ಕಾರದವರ ಜೊತೆ ಕೈ ಜೋಡಿಸಿ 30 ಬೆಳ್ಳಿ ನಾಣ್ಯಗಳನ್ನ ತೆಗೆದುಕೊಂಡು, ಯಾವಾಗಲೂ ಅವರು ಎಣ್ಣೆ ಮರದ ಗುಡ್ಡದಲ್ಲಿ ಸೇರಿ ಬರ್ತಿತ್ತಂತ ಆ ಗುಪ್ತವಾದ ಸ್ಥಳ ಅದು ಮಾತ್ರ ಗೊತ್ತಿತ್ತು. ಆ ಸ್ಥಳಕ್ಕೆ ಕರೆದುಕೊಂಡು ಬಂದು ಈತನೇ ಕ್ರಿಸ್ತನೆಂಬುದಾಗಿ ಮುದ್ದಿಟ್ಟು ಆ ರಾತ್ರಿಯಲ್ಲಿ ಹಿಡಿದುಕೊಡುವಂತ ವಿಷಯವನ್ನ ಈ ಹಬ್ಬದಲ್ಲಿ ಕರ್ತನು ತಿಳಿಸ್ತಾ ಇದ್ದಾನೆ. ನಾವು ಮುಂದೆ ನೋಡುವಾಗ ಆ ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ. ಸರಿ, ಆತನ ಗೊತ್ತಿತ್ತು ತನ್ನ ತಂದೆಯಾದ ಬಳಿಗೆ ಅವನು ಹೊರಟು ಹೋಗುತ್ತಾನೆ. ಅದೇ ಹಬ್ಬ, ಇನ್ನೊಂದು ಹಬ್ಬದ ಇನ್ನೊಂದು ಅಂತ. ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯ ಕುಮಾರನನ್ನು ಹಿಡಿದು ಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು. ಆಗ ಆತನು ಹಿಡುಕೊಡಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ, ನೀನೇ ಹೇಳಿದ್ದಿ. ದಿಸ್ ಈಸ್ ದ ಫೆಸ್ಟಿವಿಟೀಸ್. ಹಬ್ಬ ಮಾಡಿದಂತ ರೀತಿ, ಕರ್ತನ ಹಬ್ಬ ಮಾಡಿದಂತ ರೀತಿ ಇದು. ಸಣ್ಣ ಶಿಷ್ಯರೊಂದಿಗೆ, ಬೇರೆಯವರೊಂದಿಗಲ್ಲ. ಜ್ಞಾಪಕ ಇರಲಿ, ಈ ಲೋಕದ ಹಬ್ಬ ನಾವು ಯಾವ ರೀತಿ ಆಚರಿಸ್ತೇವೆ ಅಂದ್ರೆ ಅನ್ಯರನ್ನು ಸೇರಿಸ್ಕೊಂಡು ಆಚರಿಸ್ತೇವೆ. ಹಬ್ಬದ ದಿನದಲ್ಲಿ ನಾವು ಸರ್ವ ಸ್ವತಂತ್ರರು. ನಮಗೆ ಸುವಾರ್ತೆನ ನಾವು ಬಹಳ ಧೈರ್ಯವಾಗಿ ಹೇಳಬಹುದು, ಕರಪತ್ರಗಳನ್ನ ಧೈರ್ಯವಾಗಿ ಹಂಚಬಹುದು. ಈ ಅನುಕೂಲಗಳು ಆ ದಿನದಲ್ಲಿ ಸಿಕ್ಕೋದ್ರಿಂದ ನಾವು ಮಾಡೋಣ ಎಂಬುದಾಗಿ ಈ ಲೋಕದ ಹಬ್ಬವನ್ನ ನಾವು ಮಾಡ್ತೇವೆ. ಅದರ ಸರಿ ತಪ್ಪು ಅನ್ನೋದನ್ನ ನಾನು ಇವತ್ತು ಹೇಳೋದಿಲ್ಲ. ಈ ವಾಕ್ಯದ ಪ್ರಕಾರ ನೀವೇ ಗ್ರಹಿಸ್ಕೊಳ್ಬಹುದು. ಇಲ್ಲಿ ಹಬ್ಬ ಯಾರ ಜೊತೆಯಲ್ಲಿ ಮಾಡ್ತಾ ಇದ್ದಾನೆ? ಆತನ ಶಿಷ್ಯರೊಂದಿಗೆ ಮಾಡ್ತಾರೆ, 12 ಜನ ಶಿಷ್ಯರೊಂದಿಗೆ. ಅವನು ಊಟ ಯಾರ ಜೊತೆಯಲ್ಲಿ ಮಾಡ್ತಾ ಇದ್ದಾನೆ? ಆತನ 12 ಜನರ ಶಿಷ್ಯರೊಂದಿಗೆ. ಅನಂತರ ಹಬ್ಬದ ಮತ್ತೊಂದು ಹಂತವನ್ನ ನಾವು 26ನೇ ವಚನದಲ್ಲಿ ನಾವು 26ರಿಂದ ಓದುವಾಗ ಈ ರೀತಿ ಬರೆಯಲ್ಪಟ್ಟಿದೆ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ. ಇಲ್ಲಿ ನೋಡಿ, ಆತನು ರೊಟ್ಟಿಯನ್ನ ತೆಗೆದುಕೊಂಡು, ಇದು ನನ್ನ ದೇಹ, ಇದು ಎಲ್ಲರಿಗಾಗಿ ಮುರಿಯಲ್ಪಡುವಂತ ದೇಹ, ಇದು ರಕ್ತ, ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸುರಿಸಲ್ಪಡುವಂತ ನನ್ನ ರಕ್ತ. ಆದ್ರೆ ಈ ದ್ರಾಕ್ಷಾರಸವನ್ನ ನಿಮ್ಮ ಸಂಗಡ ಎಲ್ಲಿ? ನನ್ನ ತಂದೆಯ ರಾಜ್ಯದಲ್ಲಿ, ಅಂದ್ರೆ ಪರಲೋಕ ಸಂಸ್ಥಾನದಲ್ಲಿ, ಮಹಾ ಪವಿತ್ರವಾದ ಸ್ಥಳದಲ್ಲಿ ಕುಡಿಯುವ ತನಕ, ಕುಡಿಯುವ ದಿನದವರೆಗೂ. ಇಟ್ಸ್ ದ ಡೇ ಫಿಕ್ಸ್ಡ್. ಆವತ್ತೇ ಆ ದಿನವನ್ನ ಫಿಕ್ಸ್ ಮಾಡಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು. ದಿನದವರೆಗೂ ಇನ್ನೂ ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಆ ಬಳಿಕ ಅವರು ಕೀರ್ತನೆ ಹಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೊರಟರು. ಶಿಷ್ಯರೆಲ್ಲರೂ ಆತನನ್ನ ಸೆಂಡ್ ಆಫ್ ಮಾಡ್ಲಿಕ್ಕೆ ಬೀಳ್ಕೊಡುಗೆ ಸಮಾರಂಭ. ಎಂತ ಒಂದು ಸಮಾರಂಭದ ಹಬ್ಬ ಇದು! ಪ್ರತಿಯೊಬ್ಬ ವಿಶ್ವಾಸಿ, ನಿಜ ವಿಶ್ವಾಸಿ ನೆನೆಸಿಕೊಳ್ಳತಕ್ಕಂತ ಹಬ್ಬ ಇದು. ಈ ಹಬ್ಬವನ್ನ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮಾಡಿ ತೋರಿಸಿದನು. ಇದು ಹಬ್ಬವೇ ಅಲ್ಲವೇ ಎಂಬುದನ್ನು ಒಪ್ಪಬೇಕು, ನಾವು ಕಂಡಿಡಿಬೇಕು. ನಾವು ಕಂಡಿಡಿಬೇಕಂತ ಹೇಳಿದ್ರೆ ನಾವು ದಯಮಾಡಿ ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದ 7ನೇ ವಚನದಿಂದ ನಾನು ಓದ್ತೇನೆ. ಆ ಹಬ್ಬ ಹೇಗಿದೆ ಅಂತ ಹೇಳಿ. ಮೊದಲನೆಯ ಜೀವಿಯು ಸಿಂಹ ಅಂತ ಹೇಳಿದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಆತನು ಪ್ರತಿಬಿಂಬಿಸಿಕೊಂಡಂತ ಒಂದು ಆತನ ಆ ದೈವತ್ವ, ಆತನ ರಾಜತ್ವ, ಅದನ್ನ ಯಾರು ಬರೆದಿದ್ದಾನೆ? ಮತ್ತಾಯನು ಬರೆದಂಥದ್ದು ಸುವಾರ್ತೆಯೇ ಆಗಿದೆ ಅದು.
ನಾವು ಮುಂದೆ ಹೋಗುವಾಗ 2ನೇ ಜೀವಿ ಹೋರಿ ಅಂತಿತ್ತು. ಜಸ್ಟ್ ಮಾರ್ಕನ ಸುವಾರ್ತೆ. ಆತನು ಹೋರಿಯಂತೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದ್ದಂಥವನು. 3ನೇ ಜೀವ ಮುಖನು ಮನುಷ್ಯ ಮುಖನದಂತು ಮನುಷ್ಯನ ಮುಖದಂತಿತ್ತು. ಇದು ಲೂಕನ ಬರೆದ ಸುವಾರ್ತೆ. 4ನೇ ಜೀವಿಯು ಹಾರುವ ಗರುಡನ ಪಕ್ಷಿ ಅಂತಿತ್ತು. ಇದು ಯೋಹಾನನ ಸುವಾರ್ತೆ. ಈ 4 ಜೀವಿಗಳೊಳಗೆ ಇಲ್ಲಿ ಹಬ್ಬ ನಡೀತಾ ಇದೆ, ಪರಲೋಕದ ಹಬ್ಬ. ಇವತ್ತು ನಾವು ಮಾಡ್ತೀವಲ್ಲ, ಸೋ ಮೆನಿ ಫೆಸ್ಟಿವಲ್ಸ್, ವಿಪರೀತ ಹಬ್ಬಗಳನ್ನ ನಾವು ಮಾಡ್ತಾ ಇದ್ದೇವೆ, ಪ್ರತಿಯೊಬ್ಬರು ಕೂಡ ಕ್ರೈಸ್ತರು. ಹಬ್ಬಗಳ ಹೆಸರು ಹೇಳೋದಿಲ್ಲ, ಮಾಡುವಂತ ನಿಮಗೆ ಗೊತ್ತಿದೆ ಯಾವುದು ಅಂತ ಹೇಳಿ. ಅದು ಇದು ಕರ್ತನಾದ ಯೇಸು ಕ್ರಿಸ್ತನ ಹೇಳಿಕೆಯ ಪ್ರಕಾರ ಅದು ಈ ಲೋಕದು ಕೆಟ್ಟವುಗಳು ಎಂಬುದಾಗಿ ಕರ್ತನು ತಿಳಿಸಿದ್ದಾನೆ. ಯಾವುದೇ ವಾದಕ್ಕೆ ಅವಕಾಶ ಇಲ್ಲ, ದೇವರ ವಾಕ್ಯದಲ್ಲಿ ಇರುವಂತ ವಿಷಯ. ಈ ಹಬ್ಬ ಮಾಡುವಂಥದ್ದು ಆತನು ಆ ದಿವಸ ಪಸ್ಕಾ ಹಬ್ಬ ಅಂತ ಹೇಳಿದಂತ ದ ಒರಿಜಿನಲ್ ಪಾಸ್ಓವರ್ ಫೆಸ್ಟಿವಲ್ ಹೇಗಿತ್ತು ಅಂತ ಹೇಳಿದ್ರೆ, ಅದು ಆ ಮೇಲುಪ್ಪರಿಕೆಯಲ್ಲಿ ತನ್ನ 12 ಜನ ಶಿಷ್ಯರೊಂದಿಗೆ ಮಾಡಿದಂತ ಹಬ್ಬ ಅದು ಆಗಿತ್ತು. ಆ ಹಬ್ಬದ ಅದು ಒಂದು ಛಾಯೆಯಾಗಿ ದೇವರು ಅದನ್ನ ಕರ್ತನಾದ ಯೇಸು ಕ್ರಿಸ್ತನ ಇಲ್ಲಿ ಮಾಡಿ ತೋರಿಸಿ ಅದನ್ನ ನಿಜವಾದ ಹಬ್ಬದ ರೂಪವನ್ನ ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಮಗೆ ಬರೆದು ತಿಳಿಸ್ತಾ ಇದ್ದಾನೆ. ಅಲ್ಲಿ ಹಬ್ಬದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ 4 ಸುವಾರ್ತೆಗಳು ಇದ್ದಾವೆ. ಅದರ ಜೊತೆಯಲ್ಲಿ ಅದನ್ನ ನಾನು ಮುಂದೆ ಹೋಗ್ತೀನಿ. ಆ ಸುವಾರ್ತೆಯ ಗುಣಗಾನಗಳು ಯಾವ ರೀತಿ ಇದೆ ಎಂಬುದಾಗಿ ನಾನು ಇನ್ನೊಂದು 2 ನಿಮಿಷದಲ್ಲಿ ನಿಲ್ಲಿಸ್ತೇನೆ. ಆ 4 ಜೀವಿಗಳಿಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿತ್ತು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು ಎಂದು ಹೇಳುತ್ತವೆ. ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಕ್ರಿಸ್ತ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ ಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗ ಆ 24 ಮಂದಿ ಹಿರಿಯರು, ಅವರು ಬೇರೆ ಅಲ್ಲ, ವಿಶ್ವಾಸಿಗಳೇ. ಕರ್ತನನ್ನ ಸ್ವಂತ ರಕ್ಷಕನಾಗಿ ಈ ಸಭಾಕಾಲದಲ್ಲಿ ಯಾರು ಅಂಗೀಕಾರ ಮಾಡಿ ರಕ್ಷಿಸಲ್ಪಟ್ಟಂತವರೇ ಅವರು ಏನ್ ಮಾಡ್ತಾ ಇದಾರೆ? ಆ ಹಿರಿಯರು ಸಿಂಹಾಸನ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ, ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ, ಎಲ್ಲವೂ ನಿನ್ನ ಚಿತ್ತದಂತೆ ಇದ್ದವು, ನಿನ್ನ ಚಿತ್ತದಂತೆ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಾಂತರಗಳಲ್ಲಿ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಈ ಆರಾಧನೆಯ ಹಬ್ಬ ಇದು ನಿಜವಾದ ಹಬ್ಬ. ಈ ಹಬ್ಬಕ್ಕೆ ನಮ್ಮನ್ನ ಆಹ್ವಾನಿಸಿ ಹಬ್ಬದಲ್ಲಿ 24 ಹಿರಿಯರ ರೀತಿಯಲ್ಲಿ ನಮಗೆ ಕಿರೀಟವನ್ನು ಇಟ್ಟು ಆ ಹಿರಿಯರೇ ಆಗಿ ನಮ್ಮನ್ನ ಅಲ್ಲಿ ಕೂರಿಸಿ ತಂದೆಯಾದ ದೇವರ ಮುಂದೆ ಆತನನ್ನ ಇದುವರೆಗೂ ಯಾರು ಕಂಡದ್ದಿಲ್ಲ ಎಂಬುದಾಗಿ ಅನೇಕ ವಾಕ್ಯಗಳು ಇದ್ದಾವೆ. ಅದರ ಪ್ರಕಾರ ಆ ದಿವಸ ನಾವು ಪರಲೋಕದಲ್ಲಿರುವ ತಂದೆಯಾದ ದೇವರನ್ನ ನಾವು ಕಣ್ಣಾರೆ ನೋಡ್ತೇವೆ. ಅದು ಕ್ರಿಸ್ತನ ರೂಪದಲ್ಲಿ ನಾವು ಇದ್ದು ನಾವು ನೋಡ್ತೇವೆ, ಮಹಿಮಾ ಶರೀರದಲ್ಲಿ ಅದನ್ನು ನೋಡ್ತೇವೆ. ಈ ಸಂತೋಷವನ್ನ ಹಂಚಿಕೊಳ್ಳುವಂಥದ್ದು ಯಾವುದು ಹಬ್ಬ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾವು ಪ್ರತಿ ವಾರದ ಮೊದಲನೆಯ ದಿನದ ಬೆಳಗ್ಗೆ ಅಂದ್ರೆ ಭಾನುವಾರದಲ್ಲಿ ನಾವು ಸೇರಿ ಬರೆದು ದೇವರಿಗೆ ಆರಾಧನೆ ಸಲ್ಲಿಸ್ತಕ್ಕಂಥ ಆ ಆರಾಧನೆಯ ಹಬ್ಬ, ಆ ಹಬ್ಬವನ್ನ ಬಿಟ್ಟರೆ ಈ ಲೋಕದಲ್ಲಿ ಬೇರೆ ಎಲ್ಲ ಹಬ್ಬಗಳು ಕೆಟ್ಟವುಗಳು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸಿದ್ದಾನೆ. ಇದು ಒಂದು ಭಾಗವನ್ನು ಮಾತ್ರ ನಿಮಗೆ ತಿಳಿಸಿದ್ದೇನೆ. ದೇವರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಈ ದೆವ್ವಗಳು ಕಣಿ ಹೇಳ್ತವೆ, ಅವು ಪ್ರವಾದನೆ ಹೇಳ್ತವೆ, ಬೋಧಿಸ್ತವೆ ಎಂಬುದನ್ನ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ದೇವರ ಈ ವಾಕ್ಯವನ್ನ ಹೆಚ್ಚಾಗಿ ಆಶೀರ್ವಾದಿಸಲಿ.